ನಮಸ್ಕಾರ. ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ. ಸಿಂಪಲ್ ಸುನಿ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ದಿನಗಳಾದ ಮೇಲೆ ಒಂದು ಅದ್ಭುತವಾದ ಪ್ರೇಮ ಕಥೆಯನ್ನು ನೋಡುವಂಥ ಒಂದು ಅವಕಾಶ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಟರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ನಿರ್ದೇಶನ ಕೂಡ ತುಂಬ ಚೆನ್ನಾಗಿದೆ. ಚಿತ್ರದಲ್ಲಿ ಒಂದು ಹಾಡು ಎಷ್ಟು ಮನಮುಟ್ಟುತ್ತೆ ಅನ್ನೋದು ಸಿನಿಮಾ ಹೋಗ್ತಾ ಹೋಗ್ತಾ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಈ ಕಥೆಯನ್ನು ಹಣಿದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಕತೆ ಅದರ ಹೋಗ ಅದರ ಸಸ್ಪೆನ್ಸ್ ಎಲಿಮೆಂಟ್ನ ಒಂದು ಮೇಂಟೈನ್ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಇಂಟ್ರೆಸ್ಟ್ನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ ಪಿಕ್ಚರ್ ನೋಡೋದಕ್ಕೆ. ಇಂಥ ಅದ್ಭುತವಾದ ಸಿನಿಮಾಗಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಸಿಗಬೇಕು. ಕನ್ನಡ ಜನತೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೆಲವು ಸೀನ್ಗಳಲ್ಲಿ ಅಳುವು ಬಂತು ಆ್ಯಕ್ಚುಲಿ, ಅಂದರೆ ಪ್ರೀ ಕ್ಲೈಮ್ಯಾಕ್ಸಲ್ಲೆಲ್ಲ ತುಂಬ ಅದ್ಭುತವಾಗಿದೆ ಸಿನಿಮಾ. ನಮ್ಮ ಸಿಂಪಲ್ ಸುನಿ ಸರ್ ಅಂತಂದರೆ ಅವ್ರದ್ದೊಂದು ಚಾನಲ್ ಇದೆ, ಒಂದು ಹ್ಯೂಮರಸ್ ಆಗಿ ಕಥೆಗಳನ್ನು ಹೇಳಕ್ಕೆ ಹೋಗ್ತಾರೆ. ಹಾಗೆ ಸ್ಕ್ರೀನ್ ಪ್ಲೇ ಕೂಡ ಹಾಗೆ ಇರುತ್ತೆ. ಈಗ ಹೊಸದಾಗಿ ವಿನಯ್ ಸರ್ನ ಇಲ್ಲಿವರೆಗೂ ಏನು ನೋಡಿದ್ವಿ ಅದೇ ಥರ ಈಗ ತುಂಬ ಡಿಫ್ರೆಂಟಾಗಿ ನೋಡ್ತೀವಿ. ಅವರು ತುಂಬ ಅದ್ಭುತವಾಗಿ ಫ್ರೇಮಲ್ಲಿ ತೋರಿಸಿದ್ದಾರೆ. ಕಥೆನೂ ತುಂಬ ಚೆನ್ನಾಗಿದೆ. ನನಗೆ ಇನ್ನೊಂದು ಪರ್ಸನಲ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಒಂದು ಪುಲ್ಲಿ ಅಣ್ಣ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಕಲಾವಿದನಿಗೆ ಒಂದೊಂದು ಪಾತ್ರಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆ ಒಂದು ಸೀನ್ ಕಟ್ಟಾಗಿತ್ತಂತೆ ಆ್ಯಕ್ಚುಲಿ. ನಮ್ಮ ನಿರ್ಮಾಪಕರು ಇದು ಚೆನ್ನಾಗಿದೆ, ಹ್ಯೂಮರಸ್ಸಾಗಿ ಚೆನ್ನಾಗಿದೆ ಅಂತ ಬಿಟ್ಟು ಹಾಕ್ತಿರೋದೆ. ನಿರ್ಮಾಪಕರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಿಂಪಲ್ ಸುನಿ ಸರ್ ಅವರು ನಮ್ಮ ಸಿಂಪಲ್ ಆಗಿ ಒಂದು ದೋಸ್ತಿರಿಂದನೂ ತುಂಬ ಆತ್ಮೀಯರು, ಅಣ್ಣನ ಸಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಇಲ್ಲಿವರೆಗೂ ಎಷ್ಟೋ ನಿರ್ದೇಶಕರಿಗೆ ತುಂಬ 10 ವರ್ಷ ಫಾಲೋಅಪ್ಪಲ್ಲಿ ಇರ್ತೀವಿ, ಕೆಲವುಗಳ ಪಾತ್ರಗಳ ಕೊಟ್ಟಿರೋಲ್ಲ. ಬಟ್ ಆದರೂ ಇವರು ಕಲಾವಿದರುಗಳನ್ನು ಬೆಳೆಸೋದು ಜೊತೆಗೆ ಅವ್ರು ಬೆಳೆಯೋದಲ್ಲದೆ ಜೊತೆಲಿರೋರನ್ನು ಕೂಡ ಬೆಳೆಸ್ತಾರೆ. ಒಂದು ಒಳ್ಳೆಯ ಮನಸ್ಸಿಗೆ ಅವ್ರ ಸಿನಿಮಾ ಇಟ್ಟಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡ ಸಿನಿಮಾ ರಸಿಕರು ಕನ್ನಡ ಸಿನಿಮಾಗಳನ್ನ ನೋಡಲಿ ಅಂತ ಈ ಮೂಲಕ ವಿಶ್ ಮಾಡ್ತೀನಿ. ಒಂದು ಸಲ ಪ್ರಕೃತಿ ಎಲ್ಲ ನೋಡಿ ಬ್ಲೆಸ್ ಮಾಡಿ. ಥ್ಯಾಂಕ್ ಯು.